ಇದು ಶನಿವಾರ ರಾತ್ರಿ ಬ್ಲಾಗಿದ್ದು. ಜಸ್ಟ್ ನಾನು ಅವರು ಸಾಂಬಾರು ತಂದಿದ್ದು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಊರಲ್ಲಿ ಸ್ವಲ್ಪ ಮಟನ್ ತೊಗೊಂಡಿದ್ರು. ಅಜ್ಜಿ ಚೀಟಿ ಹಾಕಿದ್ರು. ಮಳವಳ್ಳಿ ಸಿಡಿ ಹಬ್ಬ ಮಾಡ್ತಾರೆ ತಳಗೋದಿಲಿ. ಈ ಸಲ ಸ್ವಲ್ಪ ನಮ್ಮದು ಮನೆ ದೇವ್ರದ್ದು ಉಮಾ ಮಹೇಶ್ವರಿದು ದೊಡ್ಡ ಹಬ್ಬ ಮಾಡ್ತಾರೆ. ಸೊ ಹಾಗಾಗಿ ಹಬ್ಬ ಏನೂ ಮಾಡ್ಕೊಂಡಿರಲಿಲ್ಲ, ಸಿಂಪಲ್ಲಾಗಿ ಮನೇಲಿ ಪೂಜೆ ಮಾಡ್ಕೊಂಡಿದ್ರು. ಇನ್ನು ಮಟನ್ದು ಚೀಟಿ ಹಾಕಿದ್ರಲ್ಲ, ಸೊ ಅದನ್ನು ಇಲ್ಲೇ ಮಾಡ್ಕೊಳ್ಳೋಣ, ಹುಡುಗರು ಎಲ್ಲ ತಿಂತಾರೆ ಅಂತ ಹೇಳಿಬಿಟ್ಟು ಅಲ್ಲೇ ಊರಲ್ಲೇ ಸಾಂಬಾರನ್ನು ಕೂಡ ಮಾಡಿಕೊಂಡು ಅತ್ತೆ ಮತ್ತು ಅಜ್ಜಿ ಬಂದಿದ್ದರು. ಊರಲ್ಲೇ ಎಲ್ಲ ಸಾಂಬಾರೆಲ್ಲ ಮಾಡಿಕೊಂಡು ಅದು ತಣ್ಣಗಾದಮೇಲೆ ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಕೊಂಡು ಬಂದಿದ್ದರು. ಸ್ಟೀಲ್ ಪಾತ್ರೆಗೆ ಹಾಕಿದ್ರೆ ತುಳುಕುತ್ತೆ ಅಂತೇನೋ ಹೇಳ್ಬಿಟ್ಟು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕ್ಬಿಟ್ಟು ಮುಚ್ಚಳನ ಟೈಟಾಗಿ ಹಾಕ್ಕೊಂಡು ಬಂದಿದ್ದರು. ಇನ್ನು ಸ್ವಲ್ಪ ಮಟನ್ನು ಕೂಡ ಹುರಿದು ನೀರೆಲ್ಲ ಡ್ರೈ ಆದಮೇಲೆ ಅದನ್ನು ಕೂಡ ತಂದಿದ್ದರು. ಇನ್ ಕೇಸ್ ಸ್ವಲ್ಪ ಬುಧವಾರನಾದ್ರೂ ಮಸಾಲ ರುಬ್ಬ ಹಾಕೋತಾರೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೂಡ ಅದನ್ನು ಬಿಸಿ ಮಾಡಿಬಿಟ್ಟು ಎತ್ತಿಟ್ಕೋತಾ ಇದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ವ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಭಾನುವಾರ ಬೆಳಿಗ್ಗೆ ಆಲ್ರೆಡಿ 8 ಗಂಟೆ ಆಗಿದೆ. ವ್ಲಾಗ್ನ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಸಿಟಿಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿಬಿಟ್ಟು ನಾನು ಮತ್ತು ಹಸ್ಬೆಂಡು ಹೋಗ್ತಾ ಇದ್ದೀವಿ. ಊರಿಂದ ಅತ್ತೆ ಮತ್ತು ಅಮ್ಮ ಬಂದಿದ್ದರು. ಸೊ ಅವರು ಪಾಪುನ ನೋಡ್ಕೋತಿದ್ರು. ಸೊ ಹಾಗಾಗಿ 1 ಅವರ್ ಕೆಲಸ ಇತ್ತು ಅಂತ ಹೋಗ್ತಾ ಇದ್ದೀವಿ. ಬೆಳಿಗ್ಗೆನೇ ಹೋಗ್ತಿರೋದ್ರಿಂದ ವೆದರ್ ಅಂತೂ ತುಂಬಾ ಚೆನ್ನಾಗಿದೆ. ಆದರೂ ಮೈಸೂರು ವೆದರ್ ಕೇಳಬೇಕಾ, ತುಂಬಾ ಕೂಲ್ ಸಿಟಿ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಬೆಳಿಗ್ಗೆನೇ ಹೋಗ್ತಾ ಇದ್ದೀವಿ. ಇಲ್ಲಿ ಹೋಗಬೇಕಾದ್ರೆ ಇಲ್ಲಿ ಒಂದು ಪಾವನಿ ಮೆಸ್ ಅಂತ ಇದೆ, ಒಂಟಿಕೊಪ್ಪಲಿಂದ ಒಳಗಡೆ, ಪಕ್ಕದ ರೋಡ್ ಒಳಗಡೆ. ನಾವು ಯಾವಾಗಲೂ ಇಲ್ಲೇ ಕಾಲು ಸೂಪ್ ಕುಡಿಯೋದು. 10 ರೂಪಾಯಿಗೆ ಒಂದು ಲೋಟ ಕೊಡ್ತಾರೆ, ತುಂಬಾ ರುಚಿಯಾಗಿರುತ್ತೆ. ಮತ್ತು ಒಂದು ಪೀಸ್ ನಿಂಬೆಹಣ್ಣು ಕೂಡ ಕೊಡ್ತಾರೆ. ಇದನ್ನ ಹಾಕೊಂಡು ಕುಡಿತಿದ್ರೆ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಆ ಗಂಟ್ಲೇನಾದ್ರು ಕೆಟ್ಟಿದ್ರೆ, ನಾಲಿಗೆ ಏನಾದರೂ ಕೆಟ್ಟಿದ್ರೆ ಇದನ್ನು ಕುಡಿದ್ರೆ ತುಂಬಾ ರುಚಿಯಾಗಿರುತ್ತೆ. ಮೆಣಸೆಲ್ಲ ಸಿಗ್ತಾ ಇರುತ್ತೆ, ತುಂಬಾ ಟೇಸ್ಟಿಯಾಗಿದೆ ಅಂತ ಹೇಳ್ಬೋದು. ಮೊದಲು ನಾವೆಲ್ಲ ಅಂದರೆ ನಾನು ಪ್ರೆಗ್ನೆಂಟಲ್ಲಿದ್ದಾಗ ನನ್ನ ಹಸ್ಬೆಂಡ್ ಇಲ್ಲಿಂದನೇ ಕಾಲು ಸೂಪ್ ತರಿಸ್ಕೊಡ್ತಿದ್ದದ್ದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಾನು ಲೈಫಲ್ಲಿ ನನಗೆ ಅಷ್ಟು ಕಾಲು ಸೂಪ್ ಅಂದರೆ ಅಷ್ಟು ಇಷ್ಟ ಇರ್ತಿರಲಿಲ್ಲ. ನಾನು ಲೈಫಲ್ಲಿ ಕಾಲು ಸೂಪ್ ಅಂತ ಕುಡಿದಿದ್ದು ಇದೇ ಅಂಗಡೀಲಿ, ಇದೇ ಮೆಸ್ಸಲ್ಲಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ಇಲ್ಲಿ ಇಡ್ಲಿ, ಸಾಂಬಾರು ಮತ್ತು ಕೈಮಾ, ಬಿರಿಯಾನಿ ಎಲ್ಲ ತುಂಬಾ ಸಿಗುತ್ತೆ. ಮತ್ತು ನೀರು ದೋಸೆನೂ ಸಿಗುತ್ತೆ. ನೀರು ದೋಸೆ ಹೇಗಿರುತ್ತೆ ಅಂದರೆ ಒಳ್ಳೆ ಟಿಶ್ಯೂ ಪೇಪರ್ ಥರ ಇರುತ್ತೆ, ಅಷ್ಟು ಸೂಪರಾಗಿರುತ್ತೆ. ಸೊ ಹಾಗಾಗಿ ಈ ಕಡೆ ಬಂದಿದ್ವಲ್ಲ, ಹಾಗೆ ಒಂದು ಲೋಟ ಕುಡ್ಕೊಂಡು ಹೋಗೋಣ, ತುಂಬ ತಿಂಗಳುಗಳೇ ಆಗಿತ್ತು ಅಂತ ಹೇಳ್ಬಿಟ್ಟು ಕುಡ್ಕೊಂಡು ಹಾಗೆ ಹೋಗ್ತಾ ಇದ್ದೀವಿ. ಇನ್ನು ಮನೇಲಿ ಹಣ್ಣುಗಳು ಕೂಡ ಖಾಲಿಯಾಗಿತ್ತು. ಅದನ್ನು ಹೇಗಿದ್ದರೂ ಬಂದಿದ್ದೀವಲ್ಲ, ಅದನ್ನು ತೊಗೊಬಿಡೋಣ ಅಂತ ತೊಗೋತಾ ಇದ್ದೀವಿ. ಸ್ವಲ್ಪ ಸೇಬು, ದ್ರಾಕ್ಷಿ ಮತ್ತು ಪೈನಾಪಲ್ ಎಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೋತಾ ಇದ್ದೀವಿ. ಅಷ್ಟರಲ್ಲಿ ಪಾಪು ಕೂಡ ಎದ್ಬಿಟ್ಟಿದ್ನ. ಸೊ ಹಾಗಾಗಿ ಅತ್ತೆ ಕೂಡ ಕಾಲ್ ಮಾಡ್ತಿದ್ರು, ಸ್ವಲ್ಪ ಬೇಗ ಬನ್ನಿ ಅಂತ. ಸೊ ಬಂದ್ವಿ. ನಾನು ಸಿಟಿಗೆ ಹೋಗೋಷ್ಟರಲ್ಲೇ ಸ್ವಲ್ಪ ಪ್ಲೇನಾಗಿ ಮಸಾಲೆ ರುಬ್ಬದೇನೆ ಟೊಮೊಟೊ ಕುಷ್ಕ ಮಾಡಿಟ್ಬಿಟ್ಟು ಹೋಗಿದ್ದೆ, ಸ್ವಲ್ಪ ಬರೋಷ್ಟರಲ್ಲಿ ವಿಸಲ್ ಹೋಗ್ತಿರ್ಲಿ ಅಂತ. 1 ಅವರಲ್ಲೆಲ್ಲ ಬಂದುಬಿಡೋಣ ಅಂದ್ಕೊಂಡು ಹೋದ್ವಿ. ಬಟ್ ಬೇಗನೆ ಬಂದ್ವಿ, ಒಂದು 3/4 ಗಂಟೆ ಅಷ್ಟರಲ್ಲೆಲ್ಲ ಬಂದುಬಿಟ್ವಿ. ಯಾಕೆಂದರೆ ಪಾಪು ಮಲಗಿಸ್ಬಿಟ್ಟು ಹೋಗಿದ್ವಲ್ಲ, ಸುಮ್ಮನೆ ಅವನು ಹೆದ್ರೆ ಆಟ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬೇಗನೆ ಬಂದುಬಿಟ್ವಿ. ಇನ್ನು ತಿಂಡಿ ಎಲ್ಲ ಮಾಡಿಕೊಂಡು ಅವರು ಕೂಡ ಹೊರಟರು, ಅತ್ತೆ ಮತ್ತು ಅಜ್ಜಿ. ಅವ್ರನ್ನ ಸ್ವಲ್ಪ ಮೇಟ್ಕೊಳ್ಳಿ, ತಪ್ಪಿದ್ರೆ ಸಬಾರ್ಗೆ ಬಸ್ ಹತ್ತಿಸ್ಬಿಟ್ಟು ಬರ್ತೀನಿ ಅಂತ ಹಸ್ಬೆಂಡ್ ಕೂಡ ಹೊರಟಿದ್ರು. ಇನ್ನು ಅವರೆಲ್ಲ ಹೋದ್ಮೇಲೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ. ಅಂತಂದರೆ ಮನೇಲಿ ಯಾರು ಇದ್ದು ಹೊರಟೋಗ್ಬಿಟ್ರೆ ಸ್ವಲ್ಪ ಬೇಜಾರಾಗುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಸ್ವಲ್ಪ ಮನೇಲಿ ಸ್ವಲ್ಪ ಪಾಪು ಇಟ್ಕೊಂಡು ರೆಸ್ಟ್ ಮಾಡ್ತಿದ್ದೆ. ಬೆಳಿಗ್ಗೆಯಿಂದ ಯಾಕೋ ಸ್ವಲ್ಪ ಒಂದು 11 ಗಂಟೆ ಆ ಥರದಿಂದ ಪಾಪು ಸ್ವಲ್ಪ ಸಿಣಿ ಅಂತಿದ್ನ, ಅಂದರೆ ಜ್ವರ ಬಂದಂಗೆ ಆಗ್ತಿತ್ತು. ಸೊ ಹಾಗಾಗಿ ಅವನ ಪಕ್ಕನೇ ನಾವು ಸ್ವಲ್ಪ ಇದ್ದೆ, ಎಲ್ಲೂ ಹೋಗಿರಲಿಲ್ಲ. ಹಠ ಮಾಡ್ತಿದ್ನ, ಸುಮ್ಮನೆ ಎತ್ಕೊಳ್ಳಿ ಅನ್ನೋ ಥರ ಹಠ ಮಾಡ್ತಿದ್ನ. ಸೊ ಹಾಗಾಗಿ ಬೆಳಿಗ್ಗೆಯಿಂದ ಏನು ಕೆಲಸನೂ ಮಾಡಿರಲಿಲ್ಲ. ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಕೂಡ ತೊಳ್ಕೊಂಡು ಇನ್ನು ಹಸ್ಬೆಂಡ್ ಕೂಡ ಬಂದರು. ಅವರು ಅತ್ತೆ ಹೋಗಿದ್ದು 11 ಗಂಟೆ ಆಗಿತ್ತಲ್ವ. ಸ್ವಲ್ಪ ಪಾಪುಗೆ ಸ್ವಲ್ಪ ಮೊಗೆ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀವಿ. ಕೆಲವು ಕಡೆ ಮಡಕೆ ಹಾಕೋದು, ಕೆಲವು ಕಡೆ ಕಾರಂಜಿ ಏನೋ ಹಾಕೋದು ಅಂತ ಹೇಳ್ತಾರೆ. ನನಗೂ ಅಷ್ಟಾಗಿ ಗೊತ್ತಿರಲಿಲ್ಲ. ಬೆಳಿಗ್ಗೆ ಅಜ್ಜಿ ಇದ್ರಲ್ಲ, ಅವರು ಈ ಥರ ಹಾಕು ಅಂತ ಹೇಳಿದರು, ಏನೇನು ಹಾಕಬೇಕು ತಟ್ಟೆಗೆ ಅಂತ ಹೇಳ್ಬಿಟ್ಟು ಹೇಳಿದರು. ಸೊ ಹಾಗಾಗಿ ನಾನು ಅದೇ ಥರ ಹಾಕ್ತಾಯಿದ್ದೀನಿ. ಅದು ಮುಸ್ಸಂಜೆಲಿ ಹಾಕಬೇಕು, ಅಂದರೆ ಒಂದು 6 ಗಂಟೆ ಆ ಥರ ಹಾಕಬೇಕು. ಸೊ ಹಾಗಾಗಿ ಹಸ್ಬೆಂಡನ್ನ ಸ್ವಲ್ಪ ಲೇಟಾಗಿ ಹೋಗಿ ಶಾಪಿಗೆ, ನಾನು ಪಾಪು ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಪಾಪುನ ಎತ್ಕೊಂಡಿದ್ರು. ಸ್ವಲ್ಪ ಮಂಕಾಗ್ಬಿಟ್ಟಿದ್ನ, ಅವ್ನು ಜ್ವರ ನಾವಾದರೆ ಹೇಳ್ಕೊತೀವಿ ಜ್ವರ ಬಂದಿದೆ, ತಲೆನೋವ್ತಿದೆ ಅಂತ. ಪಾಪ ಮಕ್ಕಳು ಏನು ಹೇಳ್ಕೊತಾರೆ, ಸುಮ್ಮನೆ ದೊಡ್ಡವ್ರು ನಳ್ದಂಗೆ ನಳ್ತಿದ್ನ. ನನಗಂತೂ ಏನು ಕೆಲಸ ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ ಒಂದು 6 ಗಂಟೆ ಆ ಥರ ಅವನಿಗೆ ಈ ಥರ ಮಡಕೆ ಹಾಕೋದು ಆಗ್ತಾಯಿದೆ.
ನನಗೂ ಕೂಡ ಅಷ್ಟಾಗಿ ಬರ್ತಿರ್ಲಿಲ್ಲ. ಅಂದರೆ ಲಾಸ್ಟ್ ಟೈಮು ನಮಗೆ ಅಮ್ಮ ಮಾಡಿದಾಗ ಅಥವಾ ಅವರು ಅಜ್ಜಿ ಬೆಳಿಗ್ಗೆ ಹೇಳ್ಕೊಟ್ಟಿದ್ರಲ್ಲ ಈ ಥರ ಮಾಡು ಅಂತ. ಸೊ ಹಾಗಾಗಿ ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ನೀಟಾಗಿ ಮಾಡ್ತಾಯಿದ್ದೆ. ಇನ್ನು ಅದೆಲ್ಲ ಮಾಡಿಬಿಟ್ಟು ಅವರು ಕೂಡ ಶಾಪ್ಗೆ ಹೋದರು. ಪಾಪು ಕೂಡ ಮಲ್ಕೊಂಡ. ಸೊ ಹಾಗಾಗಿ ಸ್ವಲ್ಪ ಟೀನಾದರೂ ಮಾಡ್ಕೊಂಡು ಕುಡಿಯೋಣ ಅಂದ್ಬಿಟ್ಟು ಟೀ ಕೂಡ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಇವಾಗ ಟೀ ಕುಡಿಯೋದು ಕಮ್ಮಿ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಮೊನ್ನೆ ಗಂಟ್ಲು ನೋವು ಬಂದುಬಿಟ್ಟಿತ್ತು, ನೀರು ಕುಡಿಯೋಕ್ಕೂ ಕೂಡ ಆಗ್ತಿರ್ಲಿಲ್ಲ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಸ್ವಲ್ಪ ಟೀ ಕುಡಿಯೋದನ್ನು ಕಮ್ಮಿ ಮಾಡಿದ್ದೀನಿ. ಏನಾದರೂ ಸಂಜೆ ಟೈಮ್ ಒನ್ ಟೈಮ್ ಮಾತ್ರ ಟೀ ಕುಡಿತೀನಿ. ಆವಾಗ ಎಲ್ಲಾದರೂ ಹೋಗಿ ಬಂದರೂ ಟೀ ಕುಡಿತಿದ್ದೆ, ತಿಂಡಿ ಆದಮೇಲೂ ಟೀ ಕುಡಿತಿದ್ದೆ. ಸೊ ಹಾಗಾಗಿ ಇವಾಗ ಸಂಜೆ ಟೈಮ್ ಮಾತ್ರ ಒನ್ ಟೈಮ್ ಟೀ ಇಟ್ಕೊಂಡಿದ್ದೀನಿ. ಟೀ ಕುಡಿಯೋದನ್ನ ಅಭ್ಯಾಸ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಪಾಪು ಕೂಡ ಮಲ್ಕೊಂಡಿದ್ನ ಅಲ್ವಾ, ಟೀ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಅತ್ತೆ ಮತ್ತು ಅಮ್ಮ ಬಂದಿದ್ದರು ಅಂತ ಹೇಳಿದ್ನಲ್ಲ, ಅವರು ಕೆಲವೊಂದಿಷ್ಟು ಐಟಮ್ಗಳನ್ನ ಊರಿಂದ ತಂದಿದ್ದಾರೆ. ಸೊ ಅದು ಏನು ತಂದಿದ್ದಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಂದರೆ ನಮ್ಮದು ಅಮ್ಮ ಮನೆ ಮತ್ತು ಅತ್ತೆ ಮನೆ ಎರಡು ಒಂದೇ ಊರಾಗಿರೋದ್ರಿಂದ ಅಪ್ಪ ಸ್ವಲ್ಪ ದಿನ ಗದ್ದೆಲಿ ಕೆಲಸ ಇದೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೆಲವೊಂದು ಐಟಮ್ಮ ಅಲ್ಲಿಂದನೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಅತ್ತೆ ಬರ್ತಿದ್ರಲ್ಲ ಅವ್ರ ಹತ್ರನೇ ಕೊಟ್ಟು ಕಳಿಸಿದ್ದಾರೆ. ಸೊ ಹಾಗಾಗಿ ಕೆಲವೊಂದು ಐಟಮ್ಗಳನ್ನ ತಂದಿದ್ರು. ಅದನ್ನು ನಾನು ನಿಮ್ಮ ಜೊತೆ ಏನು ತಂದಿದ್ದಾರೆ ಅಂತ ಹೇಳ್ತೀನಿ. ಪಾಪನೂ ಕೂಡ ಮಲಗಿದ್ದಾನೆ. ಅವನಿಗೆ ಸ್ವಲ್ಪ ಬೆಳಿಗ್ಗೆಯಿಂದ ಅಂದರೆ ಒಂದು ಮಧ್ಯಾಹ್ನ ಒಂದು 12 ಗಂಟೆಯಿಂದ ಸ್ವಲ್ಪ ಲೈಟಾಗಿ ಜ್ವರ ಇದೆ. ಯಾಕೆ ಅಂತ ಗೊತ್ತಿಲ್ಲ. ನನಗೆ ಅನ್ನಿಸ್ತಿದೆ ಇವಾಗ ಅವನಿಗೆ 9 ಮಂತ್ ಕಂಪ್ಲೀಟ್ ಆಗ್ತಿದೆ ಅಲ್ವಾ, ಮೇ ಬಿ ಅವನಿಗೆ ಹಲ್ಲು ಬರ್ತಿರ್ಬೋದು. ಇದಕ್ಕೆ ಸ್ವಲ್ಪ ಜ್ವರ ಬಂದಿದೆ ಅಂತ ಅನ್ಕೋತೀನಿ. ಸ್ವಲ್ಪ ಸಿರಪ್ ಎಲ್ಲ ಹಾಕಿದ್ದೀನಿ, ನೋಡೋಣ. ಮಲಗಿದ್ದಾನೆ. ಮತ್ತು ಇದು ತಂದು ಕೊಟ್ಟಿದ್ದಾರೆ, ಬರ್ಲು ಅಂದರೆ ಪೊರ್ಕೆ, ಹಂಚಿಕಡ್ಡಿ ಪೊರ್ಕೆ. ಇದು ಆ್ಯಕ್ಚುಲಿ ನಾವು ಇದರಲ್ಲಿ ಕಸ ಹೊಡೆಯೋಗಿಲ್ಲ. ಅಂದರೆ ನಾವು ಅತ್ತೆ ಮನೆಯಲ್ಲಿ ಹಂಚಿ ದೇವಮ್ಮ ಅಂತ ಇಲ್ಲಿ ಮೈಸೂರು ಹತ್ರ ಇದೆ, ಹಂಚ್ಯ ಅಂತ ಲಕ್ಷ್ಮೀ ದೇವಿ, ಆ ದೇವ್ರಿಗೆ ಈ ಪೊರ್ಕೆನ ಯೂಸ್ ಮಾಡೋ ಹಾಗಿಲ್ಲ, ಕಸ ಗುಡಿಸೋಗಿಲ್ಲ. ಇನ್ನು ಅಮ್ಮ ಮನೇಲಿ ಯೂಸ್ ಮಾಡ್ಬೋದು. ನಾನು ಇದನ್ನು ತರಿಸ್ಕೊಂಡಿರೋ ಉದ್ದೇಶ ಏನಕ್ಕಪ್ಪ ಅಂತ ಹೇಳಿದ್ರೆ, ಪಾಪುಗೆ ಈವ್ನಿಂಗ್ ಟೈಮು ಸ್ವಲ್ಪ ದೃಷ್ಟಿ ತೆಗಿಬೇಕಲ್ವಾ. ಸೊ ಹಾಗಾಗಿ ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಇದು ಅಮ್ಮ ಮನೇಲಿ ನನಗೆ ಪ್ರೆಗ್ನೆಂಟು ಕನ್ಫರ್ಮ್ ಆದಮೇಲೆ ಅಮ್ಮ ಮನೇಲಿ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಂಡಿದ್ರು. ಇದು ಸ್ವಲ್ಪ ಸೀಸನಲ್ಲಿ ಸಿಗೋದು ಅಂದ್ಕೋತೀನಿ. ಆ ಸೀಸನಲ್ಲೇ ಇದು ಕಟ್ ಮಾಡೋದಲ್ವಾ. ಸೊ ಹಾಗಾಗಿ ಸ್ವಲ್ಪ ಸ್ಟಾಕ್ ಮಾಡಿ ಇಟ್ಕೊಂಡಿದ್ರು. ಸೊ ಹಾಗಾಗಿ ಈ ಥರ ಎಲ್ಲ ಮುಳ್ಳಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಬಟ್ಟೆ ಎಲ್ಲ ಸುತ್ತಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಇದನ್ನು ಕೂಡ ತರಿಸ್ಕೊಟ್ರು. ಇದರಲ್ಲಿ ನಾನು ಇಲ್ಲಿ ಮತ್ತು ಅತ್ತೆ ಮನೇಲಿ ಕಸ ಹೊಡೆಯೋಗಿಲ್ಲ. ಫಸ್ಟ್ ಆಫ್ ಆಲ್ ಯೂಸ್ ಮಾಡೋಂಗೇ ಇಲ್ಲ. ದೃಷ್ಟಿ ತೆಗಿಯೋಕ್ಕೋಸ್ಕರ ಅಷ್ಟೇ ನಾನು ತರಿಸಿ ಇಟ್ಕೊಂಡಿರೋದು. ಹಂಚಿ ದೇವಮ್ಮನ ಮಕ್ಕಳವರು ಈ ಪೊರ್ಕೆನ ಯೂಸ್ ಮಾಡೋಗಿಲ್ಲ. ಮತ್ತು ನಾನಿಲ್ಲಿ ಸ್ವಲ್ಪ ಹಿರಳಿಕಾಯಿ ಕೂಡ ತರಿಸ್ಕೊಂಡಿದ್ದೀನಿ. ಮತ್ತು ಹಿರಳಿಕಾಯಿ ಕೂಡ ತಂದುಕೊಟ್ಟಿದ್ದಾರೆ. ಸ್ವಲ್ಪ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳ್ಬಿಟ್ಟು, ಅಲ್ಲೇ ಮರ ಇದೆಯಲ್ವ ಊರಲ್ಲಿ. ಸೊ ಹಾಗಾಗಿ ಹಿರಳಿಕಾಯಿ ಕೂಡ ತಂದುಕೊಟ್ಟಿದ್ದಾರೆ. ಒಂದು 4-5 ಇದೆ. ಒಂದರಲ್ಲಿ ಚಿತ್ರಾನ್ನ ಮಾಡೋಣ ಅಂತ ತರಿಸ್ಕೊಂಡಿದ್ದೀನಿ. ಇದ್ರ ಚಿತ್ರಾನ್ನ ಅಂತೂ ತುಂಬಾ ರುಚಿಯಾಗಿರುತ್ತೆ. ಸೊ ಚಿತ್ರಾನ್ನ ಮಾಡೋಣ ಅಂತ ಒಂದು ಇಟ್ಕೊಂಡು ಮಿಕ್ಕಿದ್ದೆಲ್ಲ ಉಪ್ಪಿನಕಾಯಿ ಹಾಕೋತೀನಿ. ತುಂಬಾ ರುಚಿಯಾಗಿರುತ್ತೆ. ಮತ್ತು ಪಿತ್ತಕ್ಕೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅತ್ತೆಯ ಮನೇಲಿ ನಿಂಬೆಹಣ್ಣು ಗಿಡ ಇರೋದ್ರಿಂದ ಸ್ವಲ್ಪ ನಿಂಬೆಹಣ್ಣು ಕೂಡ ತಂದುಕೊಟ್ಟಿದ್ದಾರೆ. ಮತ್ತು ನಾನು ಲಾಸ್ಟ್ ಟೈಮು ಕೊಟ್ಟು ಕಳಿಸಿದ್ರು ಅಲ್ವಾ, ಹಿಟ್ಲವರೆಕಾಯಿ, ಇವಾಗಲೂ ಕೂಡ ತಂದಿದ್ದಾರೆ. ಲಾಸ್ಟ್ ಟೈಮ್ ತಂದಿರೋದು ಇನ್ನೂ ಕೂಡ ಹಾಗೆಲ್ಲ ಬಿಡಿಸಿ ಎತ್ತಿಟ್ಬಿಟ್ಟಿದ್ದೀನಿ. ಇದು ತುಂಬ ಎಲ್ಸಾಗಿ ಚೆನ್ನಾಗಿದೆ. ಅದನ್ನ ಹಾಕಾದ್ಮೇಲೆ ಇದು ಹಾಕೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ನೀಟಾಗಿ ಸಿಪ್ಪೆಲ್ಲ ಬಿಡಿಸಿ ಎತ್ತಿಟ್ಕೋಬೇಕು. ಇದನ್ನೆಲ್ಲ ಬಿಡಿಸಿ ಎತ್ತಿಟ್ಬೇಕು. ಇಲ್ಲಿ ಸ್ವಲ್ಪ ಸ್ಪೇಸು ಚಿಕ್ಕ ಇರೋದ್ರಿಂದ ಇಲ್ಲಿ ನಾನು ಎಷ್ಟಿದ್ದೀನಿ ಅಷ್ಟೇ, ಈ ಕಲ್ಲು ಅಷ್ಟೇ ಇಲ್ಲಿ ಅಡುಗೆ ಮಾಡೋಕ್ಕೆ ಅಂತ ಇಟ್ಟಿರೋದು. ಸ್ವಲ್ಪ ಜಾಗ ಚಿಕ್ಕದು. ಮತ್ತು ಅಮ್ಮ ಇಲ್ಲೊಂದು ಕುಂಬಳಕಾಯಿ ಕೂಡ ಕೊಟ್ಟು ಕಳಿಸಿದ್ದಾರೆ. ಚಿಕ್ಕಕ್ಕೆ ಪುಟಾಣಿಕೆ ಇಬ್ಬರಿಗೆ ಸಾಕು ಅಂತ ಇದನ್ನು ಕೊಟ್ಟು ಕಳಿಸಿದ್ದಾರೆ. ಇನ್ನೊಂದು ದಪ್ಪದಿತ್ತಂತೆ. ಅತ್ತೆ ಇವೆಲ್ಲ ತಗೊಂಡು ಬರೋದು ಸ್ವಲ್ಪ ಹಿಂಸೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡು ಬಂದಿದ್ದಾರೆ. ನೆಕ್ಸ್ಟು ಮಾವ ತಪ್ಪಿದ್ರೆ, ಅಪ್ಪ ಯಾರಾದರೂ ಬಂತು ಅಂತ ಹೇಳಿದ್ರೆ ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಇದು ಅಮ್ಮ ಕೊಟ್ಟು ಕಳಿಸಿದ್ದು. ಯಾವಾಗಲಾದ್ರು ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಕುಂಬಳಕಾಯಿನ ಪಲ್ಯ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಮತ್ತು ನಾನು ಹೇಳಿದ್ನಲ್ಲ, ಅಂದರೆ ನಾನು ಒಂದು ವೀಡಿಯೋ ಮಾಡಾಕಿದೆ ಅಲ್ವಾ, ಸಂಕ್ರಾಂತಿ ಹಬ್ಬಕ್ಕೆ ಹುರುಳಿಕಾಳು ಅಂತ. ಅದನ್ನೆಲ್ಲ ಕಟಾವು ಮಾಡಿ ಸೋಸಿ ಮಾಡಿ ಎಲ್ಲ ಬಡಿದು ಒಂದು 1 kg 2 ಸೇರಷ್ಟು ಹುರುಳಿಕಾಳು ಕೂಡ ಕೊಟ್ಟು ಕಳಿಸಿದ್ದಾರೆ. ಮೊಳೆ ಕಟ್ಟಬೇಕು. ಮತ್ತು ಸ್ವಲ್ಪ ಪಾಪುಗೆ ರಾಗಿ ಸರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಲ್ಲ ಸೋಸಿ ನಾನಿಲ್ಲಿ ಪಾಪು ಇಟ್ಕೊಂಡು
ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಅವರೇ ಕಲ್ಲು ಎಲ್ಲನೂ ಸೋಸಿ ನೀಟಾಗಿ ಕೊಟ್ಟಿದ್ದಾರೆ. ಇದು ನಾನು ಡಬ್ಬಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅಷ್ಟೇ. ಇದಾದಮೇಲೆ ಏನೋ ದೊಡ್ಡ ಬ್ಯಾಗಲ್ಲೇ ಕೊಟ್ಟು ಕಳಿಸಿದ್ದಾರೆ. ಇಲ್ಲಿ ಕಾಣಿಸ್ತಿದೆಯಾ? ಓಪನ್ ಮಾಡಿ. ಇದು ಒಲೆಯಲ್ಲಿ ಅಂಡೆ ಒಲೆಯಲ್ಲಿ ಅರ್ಶಿನ ಸುಟ್ಕೊಂಡು ತೊಗೊಂಡು ಬಂದಿದ್ದಾರೆ. ಅಂದರೆ ಪಾಪಿಗೆ ಸ್ವಲ್ಪ ಕೈ ತೆಯ್ದಾಕ್ಬೇಕಲ್ವಾ, ಸೊ ಅಂಡೆ ಒಲೆಯಲ್ಲಿ ಸುಟ್ಕೊಂಡು ತೊಗೊಂಡು ಬಂದಿದ್ದಾರೆ. ಇದನ್ನು ಸ್ವಲ್ಪ ತೆಗೆದು ಅವನಿಗೆ ಅವಾಗವಾಗ ಒಂದು 15 ಡೇಸ್ಗೊಂದ್ಸಲ 8 ಡೇಸ್ಗೊಂದ್ಸಲ ಕೈಯಲ್ಲಿ ತೆಯ್ದಾಕೋಣ ಅಂತ ತಂದಿದ್ದಾರೆ. ಇದೊಂದು ತಂದಿದ್ದಾರೆ. ಮತ್ತು ಇದಕ್ಕೆ ಯಾವುದಕ್ಕೆ ರಾಗಿ ಸರಿ ಮಾಡಬೇಕು. ರಾಗಿ ಸರಿ ಪೌಡ್ರ್ ಖಾಲಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಮೈಸೂರು ಬೇಳೆ, ನಾರ್ಮಲ್ ಬೇಳೆ ಮತ್ತು ಹೆಸರು ಕಾಳು ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಕೂಡ ತಂದಿದ್ದಾರೆ. ಇನ್ನು ಮಿಕ್ಕಿದ ಐಟಮ್ಗಳು ಅದನ್ನು ಹಾಕೋಬೇಕು. ಇನ್ನು ನೆಕ್ಸ್ಟು ರಾಗಿನೂ ಕೂಡ ಇಷ್ಟು ರಾಗಿ ತಂದುಕೊಟ್ಟಿದ್ದಾರೆ. ಒಂದು 2 kg 2.5 kg ಅಷ್ಟಿದೆ. ಇಷ್ಟು ರಾಗಿನೂ ಚೆನ್ನಾಗಿ ತೊಳೆದು ವಾಶ್ ಮಾಡಿ ಆರಿಸಿ ಎಲ್ಲನೂ ಕೂಡ ತಂದಿದ್ದಾರೆ. ಜಸ್ಟ್ ಕೆಲವೊಂದು ಐಟಮ್ಗಳೆಲ್ಲ ಅವರೇ ರೆಡಿ ಮಾಡ್ಕೊಂಡು ತಂದಿದ್ದಾರೆ ಅತ್ತೇನೆ. ಇನ್ನು ಮಿಕ್ಕಿದ ಐಟಮ್ಗಳನ್ನ ನಾನು ರೆಡಿ ಮಾಡ್ಕೋಬೇಕು. ನಾಳೆಗೆ ಸ್ವಲ್ಪ ಎಲ್ಲ ಐಟಮ್ ಎಲ್ಲ ತಂದು ವಾಶ್ ಮಾಡಿ ಅದು ಸ್ವಲ್ಪ ಹಾರಾಕ್ಬಿಟ್ಟು ಹುರಿದ್ಬಿಟ್ಟು ಮಿಲ್ ಮಾಡಿಸ್ಬೇಕು. ಮತ್ತು ಸ್ವಲ್ಪ ಒಂದು 5-6 kg ಅಷ್ಟು ಅಕ್ಕಿನೂ ಕೂಡ ತಂದಿದ್ದಾರೆ. ಇನ್ನು ನೆನ್ನೆ ಮಟನ್ ತಂದಿದ್ರು, ಅಲ್ಲೇ ಸಾಂಬಾರೆಲ್ಲ ಮಾಡ್ಕೊಂಡು ತಂದುಬಿಟ್ಟಿದ್ರು. ಅದು ನೆನ್ನೆ ನಾನು ತೋರಿಸಿದ್ನಲ್ಲ, ಮಟನ್ ಎಲ್ಲ ಅಲ್ಲೇ ತೊಗೊಂಡು ಬಂದಿದ್ರು. ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದೆ ಮಟನ್ ವಿಚಾರದಲ್ಲಿ ನಾವಿಲ್ಲಿ ತೊಗೊಳ್ಳಲ್ಲ, ಊರಿಂದನೇ ತರಿಸೋದು ಅಂತ. ಸೊ ಹಾಗಾಗಿ ಇನ್ನೇನು ಹಸ್ಬೆಂಡ್ ಕೂಡ ಬರ್ತಾರೆ ಶಾಪಿಂದ. ಅವರು ಸಂಡೇ ಟೈಮು ನಾವು ಶಾಪ್ ಓಪನ್ ಮಾಡೋದೇ ಒಂದು 5 ಗಂಟೆ 6 ಗಂಟೆ ಆಗುತ್ತೆ. ಇವತ್ತು ಲೇಟೇ ಆಗೋಯಿತು. ಯಾಕಂತ ಹೇಳಿದ್ರೆ ಪಾಪಿಗೆ ಸ್ವಲ್ಪ ರತ್ನೀರು ಮಾಡಬೇಕಾದ್ರೆ ಅವ್ರು ಇಟ್ಕೊಂಡು ಕೂತಿದ್ರು. ಸೊ ಹಾಗಾಗಿ ಸ್ವಲ್ಪ ಅದು ಮುಸ್ಸಂಜೆ ಆದಮೇಲೆ ಮಾಡಬೇಕಲ್ವಾ. ಸೊ ಹಾಗಾಗಿ ಒಂದು 6 ಗಂಟೆ ಆ ಥರ ಅವರು ಕೂಡ ಹೋದರು. ಇನ್ನು ಅವ್ರು ಬಂದ ತಕ್ಷಣ ಅವ್ರಿಗೂ ಕೂಡ ಊಟ ಕೊಟ್ಬಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಬೇಕು. ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೂ ಶೇರ್ ಮಾಡಿ. ಹಸ್ಬೆಂಡ್ ಕೂಡ ಬಂದರು, ಅವ್ರಿಗೂ ಕೂಡ ಊಟ ಕೊಡ್ತಾಯಿದ್ದೀನಿ. ರಸಮ್ ಮಾಡಿದೆ ಅಂತ ಹೇಳಿದ್ನಲ್ಲ, ಸೊ ಅವ್ರಿಗೂ ಕೂಡ ಊಟ ಕೊಡ್ತಾಯಿದ್ದೀನಿ. ಪಾಪು ಕೂಡ ಎದ್ದಿದ್ದಾನೆ, ಹಸ್ಬೆಂಡ್ ಎತ್ಕೊಂಡಿದ್ದಾರೆ. ಫ್ರೆಂಡ್ಸ್, ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.